ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ 9 ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್. ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಈ ವಾರದ ಏಂಜಲ್ ಗೈಡೆನ್ಸ್ ಅನ್ನು ತಗೋತಾ ಇದ್ದೀನಿ. ಓಕೆ, ಅಂದರೆ ಡಿಸೆಂಬರ್ 18 24 ವರೆಗಿನ ಏಂಜಲ್ ಗೈಡೆನ್ಸ್ ಆಗಿರುತ್ತೆ. ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರಿಸೋನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್, ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ಬುಕ್ ಮಾಡ್ಕೋಬಹುದು. ಓಕೆ, ಕ್ಲಿಯರ್? ಸೊ 2 ಆಪ್ಷನ್ಗಳನ್ನು ನಿಮಗೋಸ್ಕರ ಕೊಟ್ಟಿದ್ದೇನೆ. ಸೊ ಗ್ರೇ ಕಲರ್ ಇರುವಂತಹ ಪೆನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ 1 ಆಗಿರುತ್ತೆ. ಬ್ಲೂ ಕಲರ್ ಇರುವಂತಹ ಪೆನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ 2 ಆಗಿರುತ್ತೆ. ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ. ನಿಮಗೆ ಯಾವ ಪೆನ್ನು ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಪೆನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೆ ಈ ವಾರದ ಏಂಜಲ್ ಗೈಡೆನ್ಸ್ನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಓಕೆನಾ? ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನ ನೀವು ತಗೋಬಹುದು. ಓಕೆ, ರೀಡಿಂಗ್ ಅನ್ನ ಶುರು ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಓಕೆ, ಸೊ ಈ ಗ್ರೇ ಕಲರ್ ಪೆನ್ನನ್ನು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಇವರಿಗೆ ಈ ರೀಡಿಂಗ್ ಆಗತ್ತೆ. ನಿಮ್ಮ ಸಿಚುಯೇಷನ್ಗಳು ಅಥವಾ ಸಂದರ್ಭಗಳು ಯಾವುದೇ ಇರ್ಬೋದು, ಅದನ್ನು ಗಮನಿಸಿಯೇ ಸ್ಪಿರಿಟ್ಸ್ಗಳು ನಿಮಗೆ ಏಂಜಲ್ ಗೈಡೆನ್ಸ್ ಅನ್ನ ಕೊಟ್ಟಿರ್ತಾರೆ. ಓಕೆ, ಸೊ ಸ್ಪಿರಿಟ್ಸ್ ಹೆಲ್ಪ್ ಮಾಡಿ. ಸ್ಪಿರಿಟ್ಸ್ ಫೈಲ್ ನಂಬರ್ 1 ಅವರಿಗೆ ಯಾವ ಡೀಟೇಲ್ಸ್ ಅನ್ನ ಈ ವಾರಕ್ಕೆ ಕೊಡೋದಕ್ಕೆ ಇಷ್ಟಪಡ್ತೀರಾ, ಯಾವ ಗೈಡೆನ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ? ಸ್ಪಿರಿಟ್ಸ್, ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಎಲ್ಲ ಶಫ್ಲಿಂಗ್ ಕಾರ್ಡ್ಸ್ಗಳನ್ನು ತಗೊಳ್ಳೋದ್ರ ಮೂಲಕ ನಿಮ್ಮ ರೀಡಿಂಗನ್ನು ಮಾಡ್ತೀನಿ. ಓಕೆ, ಶಫ್ಲಿಂಗ್ ಕಾರ್ಡ್ ಸ್ಪಿರಿಟ್. ಓಕೆ, ಮೂರು ಕಾರ್ಡ್ಸ್ಗಳು ಬಂದಿದೆ. ಇನ್ನಷ್ಟು ಕಾರ್ಡ್ಸ್ಗಳನ್ನು ತಗೊಳ್ಳೋದ್ರ ಮೂಲಕ ರೀಡಿಂಗನ್ನು ಮಾಡೋಣ. ಓಕೆ 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 ಸೊ ಫೈಲ್ ನಂಬರ್ 1 ಅವರಿಗೆ ಈ ವಾರದಲ್ಲಿ ಬಂದಿರುವಂತಹದ್ದು ಸಕ್ಸಸ್ ಅನ್ನುವಂತಹ ಕಾರ್ಡು ಬರ್ತಾ ಇದೆ. ಅಂದ್ರೆ ಸಕ್ಸಸ್ ಅನ್ನೋದು ನಿನ್ನ ಲೈಫಿನಲ್ಲಿ ಇರುತ್ತೆ. ಏನೇ ಕೆಲಸಗಳನ್ನ ಮಾಡಿದ್ರು ಅದರಲ್ಲಿ ಸಕ್ಸಸ್ ಅನ್ನ ಪಡ್ಕೋತೀಯಾ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇಫ್ ಯು ಬಿಲೀವ್, ನಿನ್ನಲ್ಲಿ ನಿನಗೆ ನಂಬಿಕೆ ಇದ್ರೆ ಮಾತ್ರ, ನಿನಗೆ ಏಂಜಲ್ಸ್ ಗಳ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ನೀನು ಅಂದುಕೊಂಡಂತಹ ಸಕ್ಸಸ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ನಿಮ್ಗೆ ಹೇಗೆ ಗೊತ್ತಾಗತ್ತೆ ಅನ್ನೋದಾದ್ರೆ ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಕೆಲವೊಂದು ಧ್ಯಾನವನ್ನ ಮಾಡೋದ್ರಿಂದ ಕೆಲವೊಂದು ಆನ್ಸರ್ಗಳು ಫೈಲ್ ನಂಬರ್ 1 ಅವರಿಗೆ ಸಿಗುವಂತಹ ಸಾಧ್ಯತೆಗಳಿರತ್ತೆ. ಯಾವುದನ್ನ ನಂಬಿಕೆ ಇಟ್ಟು ಕೆಲಸಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡ್ತಿರೋ ಆಗ ನಿಮ್ಗೆ ಸಕ್ಸಸ್ ಅನ್ನೋದು ಬರುತ್ತೆ ಅನ್ನೋದು ಗೊತ್ತಾಗೋದು ಯಾವಾಗ ಅಂದ್ರೆ ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಮೆಡಿಟೇಷನ್ಸ್ ಅನ್ನ ಮಾಡೋದ್ರಿಂದ, ಧ್ಯಾನವನ್ನ ಮಾಡೋದ್ರಿಂದ, ಏನು ನೀವು ಪೂಜೆಯನ್ನ ಮಾಡಿ ತದನಂತರದಲ್ಲಿ ಒಂದ್ 2-3 ನಿಮಿಷ ಆದ್ರೂ ನೀವು ದೇವರ ಮುಂದೆ ಧ್ಯಾನವನ್ನ ಮಾಡ್ತೀರಾ. ಆ ಧ್ಯಾನದ ಟೈಮಿನಲ್ಲಿ ಅಥವಾ ಮೆಡಿಟೇಷನ್ಸ್ ಟೈಮಿನಲ್ಲಿ ನಿಮಗೆ ಕೆಲವೊಂದು ಆನ್ಸರ್ಗಳು ಗೊತ್ತಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡಿನಲ್ಲಿ ಯು ಆರ್ ರೆಡಿ. ನೀವು ಎಲ್ಲವನ್ನ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಏನನ್ನೋ ಮಾಡೋದಕ್ಕೆ ಯಾವುದೋ ಸಿದ್ಧತೆಗಳನ್ನ ಮಾಡ್ಕೋತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಯಾವುದೋ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸಿದ್ಧತೆಗಳನ್ನ ಮಾಡ್ಕೋತಾ ಇರೋದು ಅಥವಾ ರೆಡಿ ಆಗ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಏನೇ ಕೆಲಸಗಳನ್ನ ಮಾಡೋದಕ್ಕೂ ಕೂಡ ವೇಟ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸ್ವಲ್ಪ ವೇಟ್ ಅನ್ನ ಮಾಡಿ ಆಲೋಚನೆಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾವ ಕೆಲಸಗಳನ್ನ ನೀವು ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅದರಲ್ಲಿ ಆನ್ಸರ್ಗಳು ಸಿಗ್ಬೇಕಂದ್ರೆ ಮೆಡಿಟೇಷನ್ಸ್ ಅನ್ನ ಮಾಡಬೇಕು. ಅದೇ ವಿಚಾರವನ್ನ ಆಲೋಚನೆಯನ್ನ ಮಾಡಬೇಕು. ಯಾವಾಗ ಆಲೋಚನೆಗಳನ್ನ ಮಾಡ್ತಿರೋ ಕರೆಕ್ಟ್ ಆಗಿ ಕೂತ್ಕೊಂಡು ಒಂದು ವಿಚಾರದ ಬಗ್ಗೆ ಆಲೋಚನೆಗಳನ್ನ ಮಾಡಿದಾಗ ನಿಮ್ಗೆ ಅದರ ಆನ್ಸರ್ ಗೊತ್ತಾಗತ್ತೆ. ರೀಕನ್ಸಿಡರ್ ಅನ್ನುವಂತಹ ಕೆಲವೊಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಸೊ ಫೈಲ್ ನಂಬರ್ 1
ಅವರು ಯಾವುದೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಕೆಲವೊಂದು ಮೂವ್ಮೆಂಟ್ಗಳನ್ನ ಮಾಡುವ ಪ್ರಯತ್ನದಲ್ಲಿ ಆಲ್ರೆಡಿ ರೆಡಿ ಆಗಿರುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ವೇಟ್ ಮಾಡು. ಯಾವುದೇ ಕೆಲಸವನ್ನ ಮಾಡ್ಬೇಕಂದ್ರೂ ಕೂಡ ಮರುಮೌಲ್ಯ ಮಾಪನವನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಇದನ್ನ ನಾನು ಮಾಡ್ಬಹುದಾ, ಇದರಿಂದ ನನಗೇನಾದ್ರೂ ತೊಂದರೆ ಇದೆಯಾ, ಇದನ್ನ ಮೂವ್ ಮಾಡೋದ್ರಿಂದ ನನಗೇನಾದ್ರೂ ತೊಂದರೆ ಬರುತ್ತಾ, ಇದರದ ಹಲವಾರು ವಿಚಾರಗಳ ಬಗ್ಗೆ ನೀವು ಆಲೋಚನೆಯನ್ನ ಮಾಡ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾವಾಗ ಕರೆಕ್ಟ್ ಆಗಿ ಕೂತ್ಕೊಂಡು ಪಾಸಿಟಿವ್ ಅನ್ನೋ ರೀತಿಯಲ್ಲಿ ಯೋಚನೆಗಳನ್ನ ಮಾಡ್ತೀವೋ ಆಗ ಮಾತ್ರ ನಾವು ಸಕ್ಸಸ್ಸಿನ ಒಂದು ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ, ಅಥವಾ ಗೋಲ್ ಅನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಅಥವಾ ನೀವು ಅಂದುಕೊಂಡಂತಹ ಕೆಲಸಗಳು ಆಗೋದಕ್ಕೆ ಸಾಧ್ಯ ಆಗತ್ತೆ. ಯಾವಾಗ ನೀವು ನೆಗೆಟಿವ್ ಪ್ಯಾಟರ್ನಿನ ರೀತಿಯಲ್ಲಿ ಅಥವಾ ಡ್ರೀಮಿನ ರೀತಿಯಲ್ಲಿ ಯೋಚನೆಗಳನ್ನ ಮಾಡ್ಕೋತಿರೋ ಆಗ ಸಕ್ಸಸ್ ಅನ್ನೋದು ಕಷ್ಟ ಆಗುವಂತಹ ಸಾಧ್ಯತೆಗಳಿರುತ್ತೆ. ಏನೇ ಮಾಡಿದ್ರು ಕೂಡ ಯೋಚನೆ ಮಾಡಿ ತಾಳ್ಮೆಯಿಂದ ನಿರ್ಧಾರ ಮಾಡುವ ಪ್ರಯತ್ನಗಳನ್ನ ಮಾಡು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಫೈಲ್ ನಂಬರ್ 1 ಅವರ ರೀಡಿಂಗ್ ಆಗಿರುತ್ತೆ. ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ 2. ಯಾರೆಲ್ಲ ಈ ಬ್ಲೂ ಕಲರ್ ಪೆನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಇದು ಫೈಲ್ ನಂಬರ್ 2 ಆಗಿರುತ್ತೆ. ಓಕೆ, ಸೊ ಫೈಲ್ ನಂಬರ್ 2 ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ ಸ್ಪಿರಿಟ್ಸ್ ಅವರಿಗೆ ಯಾವ ಒಂದು ಈ ವಾರದ ಏಂಜಲ್ ಗೈಡೆನ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್? ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಪೀಸ್ಫುಲ್ ರೆಸಲ್ಯೂಷನ್, ಎಲ್ಲವೂ ಕೂಡ ಶಾಂತಿಯುತವಾಗಿ ಮುಗಿಯುತ್ತೆ, ಆಲೋಚನೆಯನ್ನ ಮಾಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಂತಹ ಪರಿಸ್ಥಿತಿಗಳು, ಸಂದರ್ಭಗಳು, ಸಿಚುಯೇಷನ್ಸ್ಗಳಲ್ಲೇ ಇದನ್ನು ಕೂಡ ಪೀಸ್ಫುಲ್ ಆಗಿ ಮುಗಿಯುತ್ತೆ, ಯೋಚನೆಯನ್ನ ಮಾಡಬೇಡಿ. ನೆಕ್ಸ್ಟ್ ಕಾರ್ಡಿನಲ್ಲಿಯೂ ಕೂಡ ನಿಮ್ಗೆ ಬಂದಿರುವಂತಹದ್ದು ರಿಕವರಿ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ. ಒಂದು ಸಮಾಧಾನಕರವಾದಂತಹ ರೀತಿಯಲ್ಲಿಯೇ ಮುಗಿಯುತ್ತೆ ಅನ್ನೋದು ಒಂದಾದ್ರೆ, ಇನ್ನೊಂದು ರಿಕವರಿ ಅನ್ನುವಂತಹದ್ದು ಬರ್ತಾ ಇದೆ. ಸೊ ರಿಕವರಿ ಅನ್ನೋದು ಬರ್ತಾ ಇದೆ ಅಂದ್ರೆ ಯಾವುದೇ ವಿಚಾರದಲ್ಲಿಯೂ ಕೂಡ ಪಾಸಿಟಿವ್ ಆದಂತಹ ರೀತಿಯ ಚೇತರಿಕೆಗಳಾಗುವಂತಹ ಸಾಧ್ಯತೆಗಳಿದೆ. ಯಾವುದೇ ರೀತಿಯಲ್ಲಿಯೂ ಕೂಡ ಯೋಚನೆಯನ್ನ ಮಾಡುವಂತಹ ಅಗತ್ಯ ಏನು ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕೆಲವೊಬ್ರು ಏನ್ ಅನ್ಕೋತಾರೆ, ಯಾವುದೋ ಒಂದು ಕೆಲಸಗಳು ಆಗುತ್ತೋ ಆಗೋದಿಲ್ವೋ ಅನ್ನುವಂತಹ ಗಾಬರಿಯಲ್ಲಿಯೂ ಕೂಡ ಇರುವಂತಹ ಸಾಧ್ಯತೆಗಳಿರುತ್ತೆ. ಗಾಬರಿ ಪಡುವಂತಹ ಅಗತ್ಯ ಏನು ಇಲ್ಲ, ಎಲ್ಲವೂ ಕೂಡ ಶಾಂತಿಯುತವಾಗಿ ಮುಗಿಯುವಂತಹ ಸಾಧ್ಯತೆಗಳಿರುತ್ತೆ. ಮತ್ತೆ ಅದರಲ್ಲಿಯೂ ಕೂಡ ಪಾಸಿಟಿವ್ ಅನ್ನುವಂತಹ ರೀತಿಯ ಮೂವ್ಮೆಂಟ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಗಾಡ್ ಸ್ಪಿರಿಟ್. ಓಕೆ, ಸೊ ಎಸ್, ಗೊಂದಲಗಳು ನಿಮ್ಮಲ್ಲಿ ಖಂಡಿತ ಇರುತ್ತೆ. ಎರಡೆರಡು ಆಲೋಚನೆಗಳನ್ನ ಸದ್ಯದ ಮಟ್ಟಿಗೆ ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳ್ತಾ ಇದ್ರೆ, ಒಂದು ಆಗುತ್ತೋ ಅಥವಾ ಆಗೋದಿಲ್ವೋ, ಅಥವಾ ಜಗಳಗಳಿಗೆ ಕಾರಣ ಆಗುತ್ತೋ, ಅಥವಾ ಇದು ಚೇತರಿಕೆಗಳು ಆಗೋದೇ ಇಲ್ವಾ, ಇದು ಇದ್ದ ಹಾಗೆ ಇರುತ್ತಾ, ಅಥವಾ ಈ ಸಿಚುಯೇಷನ್ಗಳು ಮತ್ತಷ್ಟು ಬಿಗಡಾಯಿಸುತ್ತಾ, ಆ ತರಹದ ಹಲವಾರು ಯೋಚನೆಗಳನ್ನ ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಈ ವಾರದಲ್ಲಿ ನೋ ಅನ್ನುವಂತಹ ಆನ್ಸರ್ ಬರ್ತಾ ಇದೆ. ಯಾಕೆ ಅಂದ್ರೆ ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೊಳ್ಳುವಂತಹ ಅಗತ್ಯ ಏನು ಇಲ್ಲ, ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೋಬೇಡಿ, ಬೇಡ ಅದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ಒಮ್ಮೆ ನೀವು ಪಾಸಿಟಿವ್ ಅನ್ನುವಂತಹ ರೀತಿಯಲ್ಲಿ ಆಲೋಚನೆ ಮಾಡ್ತೀರಾ, ಮತ್ತೊಮ್ಮೆ ನೆಗೆಟಿವ್ ಅನ್ನುವಂತಹ ರೀತಿಯಲ್ಲಿ ಆಲೋಚನೆ ಮಾಡ್ತೀರಾ, ಅದು ಬೇಡ ಅನ್ನೋದನ್ನೇ ಏಂಜಲ್ಸ್ ಗಳು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಲಿಸನ್ ಯುವರ್ ಇಂಟ್ಯೂಷನ್. ಕನ್ಫ್ಯೂಷನ್ಸ್ ಗಳಿದ್ದಾಗ ನಾವ್ ಏನ್ ಮಾಡ್ಬೇಕು, ಯಾರೇ ಹೇಳಿದ್ರು ಕೂಡ ನಮ್ಗೆ ಸಮಾಧಾನ ಆಗೋದಿಲ್ಲ. ಆದ್ರೆ ನಿಮ್ಮ ಅಂತರಾತ್ಮ ಕೆಲವೊಂದು ಮಾತುಗಳನ್ನ ಹೇಳ್ಬೇಕು ಅಂದ್ರೆ ನೀವು ಸ್ವಲ್ಪ ಪ್ರಶಾಂತವಾಗಿ ಇರ್ಬೇಕು, ಮತ್ತೆ ಶಾಂತತೆಯ ರೂಪದಲ್ಲಿ ಇರ್ಬೇಕು. ಗೊಂದಲಗಳನ್ನ ಮಾಡ್ಕೊಳ್ಳೋದು, ಕನ್ಫ್ಯೂಷನ್ಸ್ ಮಾಡ್ಕೊಂಡು ಕೋಪಕ್ಕೊಳಗಾಗುವಂತಹದ್ದು, ಮತ್ತೆ ಟೆನ್ಷನ್ಸ್ ಅನ್ನ, ಸ್ಟ್ರೆಸ್ ಅನ್ನ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಮಾಡ್ತಾ ಇದ್ರೆ ನಿಮ್ಮ ಇಂಟ್ಯೂಷನ್ಸ್ ಏನಿರುತ್ತೆ, ಅಂತರಾತ್ಮ ತನ್ನ ಮಾತುಗಳನ್ನ ಹೇಳೋದಿಲ್ಲ, ತನ್ನ ಸಜೆಷನ್ಸ್ ಗಳನ್ನ ಕೊಡೋದಿಲ್ಲ. ನೀವು ಸ್ವಲ್ಪ ಶಾಂತವಾಗಿ ಕೂತ್ಕೊಂಡು ಯಾವುದೇ ಸಿಚುಯೇಷನ್ಸ್ ಅಲ್ಲಿ ನೀವು ಇದ್ರೂ ಕೂಡ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂತಹ ಒಂದು ಪಾಸಿಟಿವ್ ಆಲೋಚನೆಗಳನ್ನ ನೀವು ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಕನ್ಫ್ಯೂಷನ್ಸ್ ಕೂಡ ಕಡಿಮೆ ಆಗತ್ತೆ, ಮತ್ತೆ ಎಲ್ಲವೂ ಕೂಡ ಶಾಂತಿಯುತವಾಗಿಯೇ ಮುಗಿಯುತ್ತೆ. ಅದಕ್ಕೆ ಗೊಂದಲ ಪಡುವಂತಹ ಅಗತ್ಯ ಏನು ಇಲ್ಲ, ಟೆನ್ಷನ್ಸ್ ಅನ್ನ ಮಾಡ್ಕೋಬೇಡಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಸೊ ಫಸ್ಟ್ ಕಾರ್ಡ್ ಸ್ಪಿರಿಟ್. ಓಕೆ, ask for help from
ಅದರ್ಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ. ಅಂದ್ರೆ ನಿಮ್ಮ ಸಿಚುಯೇಷನ್ಸ್ಗಳಿಗೆ ಯಾರದಾದರೂ ನಂಬಿಕಸ್ಥರ ಸಹಾಯ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ಕೇಳಿ ಪಡ್ಕೊಳ್ಳಿ. ಯಾರಿಗನಾದ್ರೂ ಮಧ್ಯಸ್ಥಿಕೆ ವಹಿಸಿ ನಿಮ್ಮ ಸಿಚುಯೇಷನ್ಸ್ಗಳನ್ನ ಸರಿ ಮಾಡುವಂತಹ ವ್ಯಕ್ತಿ ಇದ್ದಾರೆ, ಅವ್ರನ್ನ ನಾನು ನಂಬಬಹುದು ಅನ್ನುವಂತಹ ಮನಸ್ಥಿತಿ ನಿಮ್ಗೆ ಏನಾದ್ರೂ ಇದ್ರೆ ಖಂಡಿತವಾಗಿಯೂ ನೀವು ಆ ಕೆಲಸವನ್ನ ಮಾಡಬಹುದು. ಅದರಲ್ಲಿ ಚೇತರಿಕೆಗಳಾಗತ್ತೆ. ಪೀಸ್ಫುಲ್ ರೆಸಲ್ಯೂಷನ್ಸ್ ಅನ್ನುವಂಥದ್ದು ಬರ್ತಾ ಇದೆ, ರಿಕವರಿ ಅನ್ನುವಂಥದ್ದು ಬರ್ತಾ ಇದೆ. ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೋಬೇಡಿ. ನಿಮ್ಮ ಅಂತರಾತ್ಮದ ಮಾತುಗಳನ್ನ ಕೇಳಿ, ನಿಮಗೆ ಯಾವುದು ಸರಿ ಅನ್ಸುತ್ತೋ ಆ ಕೆಲಸಗಳನ್ನ ಮಾಡಿ. ಮತ್ತೆ ಯಾರದಾದ್ರೂ ಸಹಾಯವನ್ನ ಪಡ್ಕೊಂಡ್ರೆ ನನಗೆ ಸರಿ ಹೋಗುತ್ತೆ ಅನ್ನುವಂತಹ ಮನಸ್ಥಿತಿ ನಿಮ್ಗೆ ಏನಾದ್ರೂ ಇದ್ರೆ ಸೊ ಅದನ್ನ ಮಾಡಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಪ್ಯಾನ್ ನಂಬರ್ 2 ಅವರ ರೀಡಿಂಗ್ ಆಗಿರತ್ತೆ. ನಿಮ್ಮ ಸಿಚುಯೇಷನ್ಸ್ಗಳು ಯಾವುದೇ ಇದ್ರೂ ಕೂಡ ಇವರು ಹೇಳಿದಂತಹ ಗೈಡೆನ್ಸ್ ಅನ್ನ ನೀವು ಫಾಲೋ ಮಾಡೋದ್ರಿಂದ ಕೆಲವೊಂದು ಪಾಸಿಟಿವ್ ರಿಸಲ್ಟ್ ಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಪ್ಯಾನ್ ನಂಬರ್ 2 ಅವರ ರೀಡಿಂಗ್ ಆಗಿರತ್ತೆ. ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇರೋದು ಚಿಕ್ಕಿ. ಬಾಯ್.